ಏರಿಯಾ ಜನರಿಗೆ ರಾತ್ರಿ ಆದ್ರೆ ಸಾಕು ಮನೆ ಮೇಲೆ ಯಾರೋ ಓಡಾಡ್ತಿರೋ ಸೌಂಡು. ನಾಯಿಗಳಂತೂ ಬೋಗ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸ್ತಾನೆ ಇರಲಿಲ್ಲ. ಯಾಕೆ ಹಿಂಗೆ ಅಂತ ಕಂಡುಹಿಡಿಯೋಕೆ ಅವರು ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್ ಮಾಡಿಸಿದ್ರು. ಆದ್ರೆ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಮಾತ್ರ ಬೆಚ್ಚಿ ಬೀಳಿಸೋ ದೃಶ್ಯ. ರಾತ್ರಿ ಆಯ್ತಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾರೆ, ಸಿಸಿಟಿವಿ ಲೈಟ್ಸ್ ಆಫ್ ಮಾಡಿ ಬಂದು ಕೆಲಸ ಮುಗಿಸ್ತಾರೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಇದು ಜುಲೈ 1ರ ಮಧ್ಯರಾತ್ರಿ ನಡೆದಿರೋ ಘಟನೆ. ಮಿಡ್ ನೈಟ್ ನಲ್ಲಿ ಖದೀಮರು ಹೆಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಅದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 6 ಜನ. ಹೀಗೆ ಟೀಮೇ ಬಂದು ರಾತ್ರೋರಾತ್ರಿ ಆ ಏರಿಯಾದ ಮನೆಗಳಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಪರಾರಿಯಾಗ್ತಿದೆ. ಅಂದ್ಹಾಗೆ ಹೀಗೆ ಕಳ್ಳರ ದಂಡು ಕೈಚಳಕ ತೋರಿಸ್ತಿರೋದು ಕೆಆರ್ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರೋ ಟಿಸಿ ಪಾಳ್ಯದಲ್ಲಿ. ಈ ಏರಿಯಾದಲ್ಲಿ ಕಳೆದ 6 ತಿಂಗಳಿಂದ ಮನೆ ಮೇಲೆ ಯಾರೋ ಓಡಾಡೋ ಸೌಂಡ್ ಬರ್ತಿತ್ತು. ಹೀಗಾಗಿ ಕೆಲ ನಿವಾಸಿಗಳು ಸೇರ್ಕೊಂಡು ಸಿಸಿಟಿವಿ ಹಾಕಿಸಿದ್ರು. ಅದರಲ್ಲಿ ಈ ಕಿಲಾಡಿ ಖದೀಮರ ಗ್ಯಾಂಗ್ನ ಕರಾಮತ್ತು ಸರಿಯಾಗಿದೆ. ನಮಗೆ ಅದು ಮೇಲ್ಗಡೆ ಓಡಾಡಿದ್ದು ಗೊತ್ತಾಯಿತು, ಎಲ್ಲ ಹೋಗಿದ್ದು. ಬಟ್ ಅದಾದಮೇಲೆ ನಾನು ಮಲಗಿ ಒಂದು 5 ನಿಮಿಷಕ್ಕೆ ನಾನು ಕಿಟಕಿಲಿ ನೋಡ್ತಾನೆ ಇದ್ದೆ. 3 ಜನ ಮಾಸ್ಕ್ ಹಾಕ್ಕೊಂಡು ಬಂದಿದ್ದರು. ಅವ್ರು ಇಲ್ಲಿ ಪಾಸ್ ಆಗ್ತಾಯಿದ್ರು. ಪಾಸ್ ಆಗಬೇಕಾದ್ರೆ 4ನೇವನಿದ್ದ. ನಾನು ಯಾರೋ ಅವನು ಕಳ್ಳ ಅಂತ ಕಿರ್ಚಿದೆ. ಕಿರ್ಚಿದ ತಕ್ಷಣ ಲಾಸ್ಟ್ ಮನೆಯವರು ಅವರು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಪೊಲೀಸ್ ಅಂದಾಗ ಆವಾಗ ಅವನು ಗಾಬರಿಯಾಗಿ ಓಡೋದ. ಈ ಏರಿಯಾದಲ್ಲಿ ಕಳೆದ 5 ತಿಂಗಳಿಂದ 5ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ನಡೆದಿವೆ. ಈ ಬಗ್ಗೆ ಕೆಆರ್ ಪುರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಕಳ್ಳರನ್ನ ಹಿಡಿಯೋಕೆ ಸಿಸಿಟಿವಿ ಹಾಕಿದ್ರೆ ಈ ಕಿಲಾಡಿಗಳು ಅದನ್ನೇ ಆಕಾಶಕ್ಕೆ ತಿರುಗಿಸಿ ಬಿಟ್ಟಿದ್ದಾರೆ. ಇನ್ನು ಪದೇ ಸಂಭವಿಸುತ್ತಿರೋ ಕಳ್ಳತನ ಪ್ರಕರಣಗಳ ಬಗ್ಗೆ ಡಿಸಿಬಿ ಸಾಹೇಬ್ರನ್ನ ಕೇಳಿದ್ರೆ ಸಿಸಿಟಿವಿ ಫುಟೇಜ್ ನೋಡಿ ಕಳ್ಳರನ್ನ ಹಿಡಿತೀವಿ ಅಂತಿದ್ದಾರೆ. ಆ ಕ್ಯಾಮೆರಾದಲ್ಲಿ ಇದೆಲ್ಲ ಕುಕೃತ್ಯ ಬಯಲಿಗೆ ಬಂತು. ಹೀಗಾಗಿ ಒಂದು ಮೇಜರ್ ಕ್ರೈಮ್ನ ನಾವು ಅವಾಯ್ಡ್ ಮಾಡ್ದಂಗಾಯಿತು. ಇದು ಬಿಕಾಸ್ ಆಫ್ ಜಸ್ಟ್ ಸಿಟಿಜನ್ಸ್ ಅಲರ್ಟ್ ಅಂಡ್ ದೇರ್ ಕೋಆಪರೇಷನ್ ವಿತ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಡೈಲ್ 100ಗೆ ಇನ್ ಟೈಮಲ್ಲಿ ಕಾಲ್ ಮಾಡಿದ್ರು. ಇನ್ಸೈಡಲ್ಲಿ ಹೊಯ್ಸಳ ಹೋಯ್ತು, ಅವರೆಲ್ಲ ಫ್ಲಡ್ ಆದರು. ಈಗ ಸಿಸಿಟಿವಿ ಜಾರ್ನ ಮೇಲೆ ಆ ಕಳ್ಳರನ್ನ ಹಿಡಿಯೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಕಳ್ಳರಿಗೆ ಬ್ರೇಕ್ ಹಾಕಬೇಕು ಅಂತ ಸಿಸಿಟಿವಿ ಹಾಕ್ಸಿದ್ರು, ಕಳ್ಳರು ಕ್ಯಾರೆ ಅಂತಿಲ್ಲ. ಇತ್ತ ಪೊಲೀಸರು ಸಿಸಿಟಿವಿ ನೋಡಿಕೊಂಡು ಕಳ್ಳರನ್ನ ಹಿಡಿತೀವಿ ಅಂತಿದ್ದಾರೆ. ಅದ್ಯಾವಾಗ ಕಳ್ಳರು ಅಂಧರಾಗ್ತಾರೋ, ಯಾವಾಗಿಂದ ಈ ಏರಿಯಾ ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ. ಇಷ್ಟು ದಿನ ಜನರ 2 ಕಣ್ಣುಗಳಿಂದ ತಪ್ಪಿಸಿಕೊಳ್ತಾ ಇದ್ದಂತಹ ಕಳ್ಳರು ಮೊನ್ನೆ ರಾತ್ರಿ ಪೊಲೀಸರ ಕಣ್ಣುಗಳಿಂದ ಕೂಡ ತಪ್ಪಿಸಿಕೊಂಡಿದ್ರು. ಆದರೆ 3ನೇ ಕಣ್ಣಾದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಮಾತ್ರ ಕಳ್ಳರು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗಲೇ ಇಲ್ಲ. ಅದೇನೇ ಇರಲಿ, ಈ ಸಾಕ್ಷ್ಯಗಳಿಂದಾದರೂ ಪೊಲೀಸರು ಆರೋಪಿಗಳನ್ನ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಗೌತಮ್ ಶೇಟ್, TV9 ಬೆಂಗಳೂರು.